So I am driving an Creta 2026 model night edition with IVT petrol. So automatic gear ಇದು transmission. So I guess 6 or 7 transmission ಇದೆ. Mileage around ಸಿಟಿಯಲ್ಲಿ 13 to 12 ಕೊಡುತ್ತೆ. ಹೈವೇಲಿ ಹೋದರೆ 15 ಕೊಡುತ್ತೆ. ಚಚ್ಕೊಂಡು ಹೋದರೆ ಒಂದು 12 ಕೊಡುತ್ತೆ ಸದ್ಯಕ್ಕೆ. ಇವಾಗ ಆಲ್ಮೋಸ್ಟ್ ಒಂದು 13.6 ಇದೆ, ಯಾಕಂದರೆ ಟ್ರಾಫಿಕ್ ಇರಲಿಲ್ಲ ಬೆಳಗ್ಗೆ ಮನೆಯಿಂದ ಇಲ್ಲಿಗೆ. ಸೊ ಹೈವೇಲಿ ನೋಡೋಣ ಎಷ್ಟು ಕೊಡುತ್ತೆ ಅಂತ ಮೈಲೇಜ್. ಸೊ ನಾವು ಬೆಂಗಳೂರಿಂದ ಮಂಗಳೂರಿಗೆ ಹೊರಟಿದ್ವಿ. ಅರೌಂಡ್ 2:30 or 3ಗೆ ಬಿಟ್ಟಿರೋದು ಮನೆ. ಸೊ ಆವಾಗ ನಾವು ಆಲ್ಮೋಸ್ಟ್ ನೆಲಮಂಗಲ ಬಿಟ್ಟಿದ್ದೀವಿ. ಕುಣಿಗಲ್ ಹೈವೇ ಹತ್ತಿದ್ವಿ ನಾವು. ಸೊ ಇವಾಗ ಕಾಣಿಸ್ತಿರೋದು ಕುಣಿಗಲ್ ಹೈವೇ. ನೋಡೋಣ ಮಂಗಳೂರಿಗೆ ಎಷ್ಟೊತ್ತು ರೀಚ್ ಆಗ್ತೀವಿ, ಯಾಕಂದರೆ ಘಾಟ್ ಸೆಕ್ಷನ್ಸ್ ಇದೆ, ಶಿರಡಿ ಘಾಟ್ ಇದೆ, ಇನ್ನು ಧರ್ಮಸ್ಥಳ ಇದೆ, ಇನ್ನು ಟಿಫನ್ ಬೇರೆ ಮಾಡಿಲ್ಲ, ಹೊಟ್ಟೆ ಬೇರೆ ಸಿಗ್ತಿದೆ. ನೋಡೋಣ. ಆ್ಯಂಡ್ ಮಂಗಳೂರಿಂದ ಒಂದು ಸ್ವಲ್ಪ ದೇವಸ್ಥಾನಗಳಿದೆ, 2-3 ಪ್ಲೇಸಸ್ ಇದೆ. ಇನ್ನು ನೋಡೋಣ ಎಷ್ಟೊತ್ತಿಗೆ ಹೋಗ್ಬೋದು, ಏನೇನು ಕವರ್ ಮಾಡ್ಬೋದು ಅಂತ. ಸೊ ಸ್ಟೇ ಅಪ್ಡೇಟೆಡ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಗೈಸ್. ನೋಡೋಣ ಎಷ್ಟೊತ್ತಾಗುತ್ತೆ, ಯಾಕಂದರೆ ಅಲ್ಲಿ ಘಾಟ್ ಸೆಕ್ಷನಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಿದೆ. ನೋಡೋಣ ಇವಾಗ ಹೆಂಗಿದೆ ಕಂಡೀಷನ್ಸು ಅಂತೆಲ್ಲ. ಸೊ ಒಂದು ಸ್ವಲ್ಪ ಬೆಳಗ್ಗೆ ಬೇಗ ಬಿಟ್ಟಿರೋದ್ರಿಂದ ಟ್ರಾಫಿಕ್ ಏನೂ ಇಲ್ಲ, ಸ್ವಲ್ಪ ಟ್ರಕ್ಸ್ ಅಡ್ಡ ಬರ್ತಿದೆ. ಸೊ ನಾವೇನು ಹೇಳೋಕ್ಕಾಗಲ್ಲ, ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಬೆಸ್ಟ್ ಟೈಮ್ ಅದು. ಸೊ ನೆಲಮಂಗಲ ಟೋಲಿಗೆ ಬಂದಿದ್ವಿ. ಆ್ಯಸ್ ಯು ಕ್ಯಾನ್ ಸಿ ಇಟ್ಸ್ ಅರೌಂಡ್ 3:47 or 37. ನೋಡೋಣ. ಆಲ್ಮೋಸ್ಟ್ ಮನೆ ಬಿಟ್ಟು ಒಂದು ಅರ್ಧ ಗಂಟೆ ಆಗಿದೆ ಅನಿಸುತ್ತೆ. 3 o'clock ಹೋಗಿ ಬಿಟ್ಟಿರೋದು ಮನೆ. ಹಾಫ್ ಆನ್ ಅವರಲ್ಲಿ ಕುಣಿಗಲ್ ಹೈವೇಗೆ ಬಂದಿದ್ದೀವಿ. ಗಾಯ್ಸ್, ಇನ್ನೊಂದು ಲೆಫ್ಟ್ ಸೈಡಲ್ಲಿ ಒಂದು ಕದಂಬ ಹೋಟ್ಲಿದೆ ಕುಣಿಗಲ್ ಹೈವೇಲಿ. ಸಕ್ಕತ್ತಾಗಿರುತ್ತೆ ಐಟಮ್ಸ್, ಫುಡ್ ಐಟಮ್ಸ್ ಮಾತ್ರ. ಒಂದ್ಸತಿ ಟ್ರೈ ಮಾಡಿ. ಸೊ ಯಾರೇ ಟ್ರೈ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸೊ ಇವಾಗ ಅರೌಂಡ್ 4:30 ಆಗಿದೆ. ಆಲ್ಮೋಸ್ಟ್ ಮಂಡ್ಯ ನಾಗಮಂಗಲ ಟೋಲ್ ಇದು ಅನಿಸುತ್ತೆ. ನನಗೂ ಕರೆಕ್ಟಾಗಿ ಟೋಲ್ಸ್ ಹೆಸರು ಗೊತ್ತಿಲ್ಲ. ಈ ಟೋಲ್ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ತಿಳ್ಕೊತೀನಿ. ಸೊ ಅರೌಂಡ್ 4:30 ಈ ಮಂಡ್ಯ ನಾಗಮಂಗಲ ಟೋಲ್ ಹತ್ರ ಬಂದಿದ್ದೀನಿ. ಐ ಗೆಸ್ ನಾಗಮಂಗಲ ಟೋಲ್ ಇದು ಬೋರ್ಡ್ ಹತ್ರ ಕಾಣಿಸಿದೆ. 4:31ಕ್ಕೆ ನಾಗಮಂಗಲ ಟೋಲ್ ಹತ್ರ ಬಂದಿದ್ದೀನಿ. ಗಾಯ್ಸ್, ನಂಗೆ ಗೊತ್ತು ಮಧ್ಯ ರೋಡಲ್ಲಿ ಓಡಿಸ್ತಿದ್ದೀನಿ ಅಂತ, ತಪ್ಪಿದೆ. ಬಟ್ ನನಗೆ ಪ್ರೀವಿಯಸ್ 20 minutes ಬ್ಯಾಕ್ ಏನಾಗಿದೆ ಅಂದರೆ ಹಸು ತಕ್ಷಣ ಅಡ್ಡ ಬಂದುಬಿಡ್ತು. ಸೊ ಪೂರ ರೈಟ್ ಕಾರ್ನರಲ್ಲಿದ್ದೆ ನಾನು. ಬೈಕ್ ಒಂದು ಸ್ವಲ್ಪ ಮದ್ದು ಲೈನಲ್ಲಿ ಓಡಿಸ್ತಾ ಇದ್ದೀನಿ ನಾನು, ಯಾಕಂದರೆ ಕತ್ಲಿದೆ. ಇನ್ನು ಐ ಬೀಮಲ್ಲೂ ಅಷ್ಟು ಫಾರ್ವರ್ಡಾಗಿ ಕಾಣಿಸ್ತಿಲ್ಲ ನನಗೆ. ಸೊ ಇವಾಗ ಇದು ಯಾವ ಟೋಲು ಅಂದರೆ ಗೈಸ್ ಏನು ಗೊತ್ತಾ, ನಮ್ಮ NH ಅವರು ಒಂದು ಗುಡ್ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಏನಂದರೆ ಆ್ಯನ್ಯುವಲ್ ಪಾಸ್ ಯಾರ್ಯಾರಿಗೆ ಗೊತ್ತು ತೊಗೊಂಡಿದ್ದೀರಾ, ಓಕೆ ಬೆಸ್ಟ್. ಬಟ್ ಯಾರಿಗೆ ತೊಗೊಂಡಿಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. NH ಅವರು ರಾಜ್ಮಾರ್ಗ್ ಯಾತ್ರಾ ಅಂತ ಒಂದು ಆ್ಯಪ್ ಇದೆ. ಸೊ ಬೇಸಿಕ್ಲಿ ಒಂದು 200 ಫ್ರೀ ಪಾಸಸ್ ಇದೆ ಅದರಲ್ಲಿ. ಅದು ಫ್ರೀ ಅಂದರೆ ನೀವು ಇಯರ್ಲಿ 2000 rupees ಕಟ್ಟಬೇಕು. ಆ್ಯಂಡ್ NH ಹೈವೇ ಇದೆಯೋ ಅಲ್ಲೆಲ್ಲ ಫ್ರೀ ಇದೆ. ಅರೌಂಡ್ 200 ಪಾಸಸ್ ನೀವು ಎಲ್ಲಿ ಬೇಕಂದ್ರೆ ಹೋಗಿ ಬರ್ಬೋದು ಆಲ್ ಓವರ್ ಇಂಡಿಯಾದಲ್ಲಿ. ಬಟ್ 1 year ವ್ಯಾಲಿಡಿಟಿ ಆ್ಯಂಡ್ ಓನ್ಲಿ ವ್ಯಾಲಿಡೇಟೆಡ್ ಫಾರ್ ಇಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ NH ಹೈವೇಸ್ ಓನ್ಲಿ, ನಾಟ್ ದ ಸ್ಟೇಟ್ ಹೈವೇಸ್. ಆಮೇಲೆ ಸ್ಟೇಟ್ ಹೈವೇಸ್ಗೆ ಹೋಗಿ ಆ್ಯನ್ಯುವಲ್ ಪಾಸ್ ಇದೆ, ಏನಕ್ಕೆ ದುಡ್ಡು ಕಟ್ಟಕ್ಕೆ ಆಗ್ತಿದೆ ಅಂತೆಲ್ಲ ಕೇಳಕ್ಕೆ ಹೋಗಬೇಡಿ. ಬಟ್ NH ಹೈವೇಸ್ಗೆ ಮಾತ್ರ ಅಪ್ಲಿಕೇಬಲ್ ಅದು. ಸೊ ತೊಗೊಳ್ಳಿ, ತುಂಬ ಯೂಸ್ ಆಗುತ್ತೆ ಟ್ರಾವೆಲ್ಸ್ ಮಾಡೋಕ್ಕೆ. ಯಾಕಂದರೆ ಸುಮ್ಮನೆ ಒಂದೊಂದು ಟೂಲಲ್ಲಿ ಒಂದು 60-70 rupees ಕಟ್ಟೋ ಬದಲು ಆರಾಮಾಗಿ ಯೂಸ್ ಆಗುತ್ತೆ ಲಾಂಗ್ ಡ್ರೈವ್ಸ್ಗೆ ಹೋದಾಗೆಲ್ಲ. ಇನ್ನೊಂದು ಯಾಕಂದರೆ 1 year ವ್ಯಾಲಿಡಿಟಿ ಇದೆ. ಆರಾಮಾಗಿ ನೀವು ಅದು ಆಲ್ಮೋಸ್ಟ್ 2000 rupees ನಿಮಗೆ ಕವರ್ ಆಗೋಗುತ್ತೆ.
ಇವಾಗ ಒಂದು ಆಲ್ಮೋಸ್ಟ್ 5 ಗಂಟೆ 5:30 ಆಗಿದೆ. ಅಬ್ಬಬ್ಬಬ್ಬ, ಸಕಲೇಶ್ಪುರ ಏನು ಫಾಗ್ ಗೈಸ್, ಮಸ್ತಾಗಿದೆ. ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಿಸ್ತಿಲ್ಲ, ಬಟ್ ಒಳ್ಳೆ ಫಾಗ್ ಇದೆ. ವಿಂಡೋಸ್ ಓಪನ್ ಮಾಡಿದ ತಕ್ಷಣ ಫುಲ್ ಚಳಿ ನೋಡಿ. ಇಲ್ಲಿಂದ ಫಾಗ್ ಸ್ಟಾರ್ಟ್ ಆಗ್ತಿದೆ, ಕಾಣಿಸ್ತಿದೆ ಮುಂದೆ. ಆಲ್ಮೋಸ್ಟ್ ಆಲ್ ಕ್ಯಾಮ್ರಾದಲ್ಲಿ ಹಿಂಗೆ ಕಾಣಿಸ್ತಿದೆ, ಬಟ್ ಲೈವಾಗಿ ಒಂದು ಚೂರು ಕಾಣಿಸ್ತಿಲ್ಲ. ವಿಸಿಬಿಲಿಟಿ ಒಂದು 2 to 300 ಮೀಟರ್ಸ್ ಇದೆ ಅಷ್ಟೇ. ಬಟ್ ಹೈವೇ ಮಾತ್ರ ಸೂಪರ್ ಆಗಿದೆ ಗೈಸ್, ಸ್ಮೂತ್ ಆಗಿದೆ ರೈಡಿಂಗು. ನೋಡಿ ಫಾಗ್ ನೋಡಿ, ಸಕಲೇಶ್ಪುರಲ್ಲಿ ಇದ್ದೀವಿ ಇವಾಗ. ಆಲ್ಮೋಸ್ಟ್ ಆಲ್ 5:45, ಒಳ್ಳೆ ಫಾಗ್ ಇದೆ. ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಇವಾಗ ಹೋಟ್ಲು ಸಿಗ್ತಾಯಿಲ್ಲ ಟಿಫನ್ ಮಾಡಬೇಕು ಅಂದರೆ. ಯಾಕಂದರೆ ಬೆಳಗ್ಗೆ ಯಾರೂ ತೆಗೆದಿಲ್ಲ ಇನ್ನು. ಆ್ಯಂಡ್ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಗ್ಯಾಸ್ ಪ್ರಾಬ್ಲಮ್ ಇದೆ. ಯಾಕಂದರೆ ವಾರ ಆಗ್ತಿದೆ, ನಿಮಗೆ ಗೊತ್ತು. ಸೊ ಆಲ್ಮೋಸ್ಟ್ ಆಲ್ ಯಾವ ಟಿಫನ್ ಅಂಗಡಿನೂ ಹೋಟ್ಲುಗಳು ತೆಗ್ದಿಲ್ಲ. ನೋಡ್ತಿದ್ರೆ ಇನ್ನು ಅರ್ಧಂಬರ್ಧ ಶೆಟ್ರ್ ಆಗಿದೆ, ಇಲ್ವಾ ಅದು ಓಪನ್ ಆಗಿಲ್ಲ.